ಎಲ್ರಿಗೂ ನಮಸ್ಕಾರ. ಎಲ್ರಿಗೂ 80ನೇ ಸ್ವತಂತ್ರೋತ್ಸವದ ಆರ್ಥಿಕ ಶುಭಾಶಯಗಳು. ನಾನಿವತ್ತು ಸ್ವತಂತ್ರೋತ್ಸವ ಯಾವ ರೀತಿ ಆಚರಿಸಿದ್ದೀನಿ ಅಂತ ತಮ್ಮನೇಲಿ ನೋಡಿ ಗೊತ್ತಾಗಿದೆ. ಇವತ್ತು ಈ ರೀತಿಯಾಗಿರ್ತಕ್ಕಂಥ ಕಲರ್ಫುಲ್ ಅಂದರೆ ಕೇಸರಿ, ಬಿಳಿ, ಹಸಿರು ಕಲರ್ಫುಲ್ ಇಡ್ಲಿ ರೆಡಿ ಮಾಡಿ ನಾನು ನಮ್ಮ ಮನೆಯಲ್ಲಿ ಸ್ವತಂತ್ರೋತ್ಸವ ದಿನಾಚರಣೆನ ಆಚರಿಸ್ತಾ ಇದ್ದೀನಿ. ಇವತ್ತು ಇದನ್ನೆಲ್ಲ ನೀವು ಅಂದ್ಕೊತಾ ಇರ್ಬೋದು, ಏನು ಕೆಮಿಕಲ್ ಹಾಕಿ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲಿಲ್ಲ. ಈ ಫುಡ್ಡನ್ನು ನಾನು ಹೆಲ್ತಿಯಾಗಿ ರೆಡಿ ಮಾಡಿದ್ದೀನಿ. ಅದು ಹೇಗೆಲ್ಲ ರೆಡಿ ಮಾಡಿದ್ದೀನಿ ಅದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ನೋಡಿ, ಸಪೋರ್ಟ್ ಮಾಡಿ. ಬ್ಲಾಗ್ ಶುರು ಮಾಡೋಣ. ಏನೇ ಅಡುಗೆ ಮನೆ ಎಲ್ಲ ಕಲರ್ಮಯ ಆಗಿದೆ. ನಿಮ್ಗೆ ಹೇಳಲಿಲ್ಲ, ನೀವು ಹೇಳಿರೇನು ಮಾಡಕ್ ಬಿಡಲ್ಲ ಈ ತರದ್ದ. ಸುಮ್ನೆ ಯಾಕೆ ಪಾಠ ಬೀಳ್ತೀಯಾ ಅಂತ ಹೇಳ್ತೀಯಾ ಅಂತ ನಿಮ್ಗೆ ಹೇಳಲಿಲ್ಲ. ನಾಳೆ ಸ್ವತಂತ್ರ ದಿನಾಚರಣೆ ಅಂದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಇವತ್ತು ನಾನು ಹಿಂದಿನ ದಿವಸ ಮಾಡ್ತಾ ಇರೋದು. ಎಲ್ರಿಗೂ ನಿಮ್ಗೆಲ್ಲ ನೀವು ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಹಾಕಿದ್ದೆ ಯಾವ್ಯಾವ ರೀತಿ ಎಲ್ಲ ರೆಡಿ ಮಾಡಿದ್ದೀನಿ ಅಂತ ಇಡ್ಲಿಯ. ಅದನ್ನೆಲ್ಲ ಏನು ಕೆಮಿಕಲ್ ಮಾಡಿ ಹಾಕಿದ್ದೀನ ಕಲರ್ ಬರೋದಕ್ಕೆ, ಚಟ್ನಿ ಮತ್ತು ಇಡ್ಲಿ ಎಲ್ಲ, ಆಮೇಲೆ ಜ್ಯೂಸು ನೀವು ಅಂದ್ಕೊತಾ ಇರ್ಬೋದು. ಅದನ್ನೆಲ್ಲ ನಾನು ಏನೇನು ಥರ ಮಾಡಿದ್ದೀನಿ ಅದನ್ನ ಮುಂದೆ ಶೇರ್ ಮಾಡ್ತೀನಿ, ನೋಡಿ. ಹಾಗೆ ಎಲ್ರಿಗೂ ಕೂಡ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಸ್ವತಂತ್ರ ದಿನವನ್ನು ಆಚರಿಸೋಣ. ಸ್ವತಂತ್ರ ಅಂದರೆ ಏನು ಅಂತ ನಮಗೆಲ್ಲ ಗೊತ್ತೇ ಇದೆ, ಬಟ್ ಅದನ್ನೆಲ್ಲ ಹೇಳೋದು ಬೇಡ ಇವಾಗ. ಬನ್ನಿ, ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾದರೆ ಇದನ್ನಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡು ನೋಡಿ. ಯಾಕಂತಂದರೆ ತುಂಬ ಇಷ್ಟಪಟ್ಟು ಪ್ರಯತ್ನಪಟ್ಟು ಈ ಪ್ರಯತ್ನ ಮಾಡಿದ್ದೀನಿ. ಯಾವುದು ಕೂಡ ನೋಡಿದಷ್ಟು ಸುಲಭವಾಗಿ ಆಗೋದಿಲ್ಲ. ನೀವು ನೋಡ್ತಿದ್ರೆ ಏನು ಕಲರ್ ಹಾಕಿ ಮಾಡಿರ್ಬೋದು ಅಂತ, ಬಟ್ ಆ ರೀತಿ ಎಲ್ಲ ಆಗೋದೇ ಇಲ್ಲ. ಇದು ಪ್ರಯತ್ನ ಎಲ್ಲದೂ ಕೂಡ ಇರಬೇಕು. ಅದೊಂದು ಪ್ರಯತ್ನ ನಾನು ನಿಮಗೆ ಮಾಡಿದ್ದೀನಿ, ನಿಮಗೋಸ್ಕರ ಅಂದರೆ ನನಗೋಸ್ಕರ ಅಂದರೆ ಇಷ್ಟಪಟ್ಟೆ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ, ಬ್ಲಾಗ್ ಶುರು ಮಾಡೋಣ. ನಾನು ಕೂಡ ಸ್ವತಂತ್ರೋತ್ಸವ ಥರ ಬಾವುಟ ಕಲರ್ಸ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದು ಕೊಡಿ ಹೇಳಿ. ಸ್ಟಿಕ್ಕರ್ ಕೂಡ ನಾನು ಕೇಸರಿ, ಬಿಳಿ, ಹಸಿರು 3 ಕಲರ್ ಹಾಕಿದ್ದೀನಿ, ದೂರಕ್ಕೆ ಕಾಣಿಸಲ್ಲ ಅಂತ. ಹಾಗೆ ಬ್ಯಾಂಗಲ್ಸ್ ಕೂಡ ಅಷ್ಟೇ. ಮತ್ತು ಈ ಸ್ಯಾರಿನ ನಾನೇ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದು. ಅಂದರೆ ಕಲರ್ನ ನನಗೆ ಯಾವ್ಯಾವ ಜಾಗಕ್ಕೆ ನರಿಗೆ ಮೇಲ್ಗಡೆ ಬರೋ ಥರ ಹಾಕೋದು ಗೊತ್ತಾಗಲಿಲ್ಲ. ಅವೆಲ್ಲ ಒಳಗಡೆ ಹೋಗಿದೆ ಕಲರ್, ನೀವು ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಅಷ್ಟೇ ನೋಡಿ. ಈ ವೈಟ್ ಸೀರೆಗೆ ಈ ರೀತಿ ಬಾವುಟದ ಕಲರ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಬೆಳಗ್ಗೆನೆ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ಸ್ವತಂತ್ರ ದಿನಾಚರಣೆ ಇಡ್ಲಿ ರೆಸಿಪಿ ಶುರು ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನಾನು ಕೆಲಸ ಶುರು ಮಾಡಿದ್ದು 5 ಗಂಟೆಗೆ. ಮೊದಲಿಗೆ ಕಲರ್ಗೆ ಏನೇನೆಲ್ಲ ಮಾಡಿದೆ ಅಂತ ಕೇಳ್ತೀನಿ. ಗ್ರೀನ್ ಕಲರ್ ಬರೋದಕ್ಕೆ ನಾನಿವತ್ತು ತೊಗೊಂಡಿರೋದು ಪಾಲಕ್ ಸೊಪ್ಪನ್ನ ತೊಗೊಂಡು ಒಂದು ಇಡಿನ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಈಗ ಇಡ್ಲಿ ಬ್ಯಾಟರ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಇಡ್ಲಿ ಬ್ಯಾಟರ್ಗೆ ಗಟ್ಟಿಯಾಗಿ ರುಬ್ಬಿದ್ದೆ, ಯಾಕಂತಂದರೆ ಈ ರೀತಿ ಇವನ್ನೆಲ್ಲ ಸೇರಿಸಿದಾಗ ತೆಳುವಾಗುತ್ತೆ ಅಂತ. ನೋಡಿ ಎಷ್ಟು ಗ್ರೀನ್ ಕಲರ್ ಆಯಿತು ಪಾಲಕ್ ಸೊಪ್ಪನ್ನ ಸೇರಿಸ್ತಿದ್ದಂಗೆ. ಇದು ಹೆಲ್ತಿ ಸೊಪ್ಪು ಅಂತ ನಮಗೆಲ್ಲ ಗೊತ್ತೇ ಇದೆ, ಗ್ರೀನ್ ಕಲರು ಕೂಡ ಬರುತ್ತೆ ಅಂತೇಳಿ ನಾನು ನಮ್ಮ ಬ್ಯಾಟರ್ನ ಈ ಅಳತೆಗೆ ರೆಡಿ ಮಾಡಿಕೊಂಡೆ. ಗ್ರೀನ್ ಕಲರ್ ಅಂತೂ ರೆಡಿ ಆಯಿತು. ಇವಾಗ ಕೇಸರಿ ಕಲರ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡೋಂಗೇ ಇಲ್ಲ. ನಮಗೆಲ್ಲ ಗೊತ್ತೇ ಇದೆ ಪಕ್ಕ ಕೇಸರಿ ಕಲರ್ ಬರೋದಕ್ಕೆ ಕ್ಯಾರೆಟ್ ಇದ್ದೇ ಇದೆ ಅಂತೇಳಿ. ಕ್ಯಾರೆಟ್ನ ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ತುಂಬ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡೆ. ಅದಾದಮೇಲೆ ಬ್ಯಾಟರ್ನ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಬೇರೆ ಒಂದು ಬೌಲ್ಗೆ ತೊಗೊಂಡು ಅದಕ್ಕೆ ರುಬ್ಬಿರ್ತಕ್ಕಂಥ ಕ್ಯಾರೆಟ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಅದು ಕೇಸರಿ ಕಲರ್ ಇಡ್ಲಿ ರೆಡಿ ಆಗೋದಕ್ಕೆ ಬ್ಯಾಟರ್ ರೆಡಿ ಆಯಿತು. ನಾನು ತುಂಬ ಹೆಲ್ತಿ ಫುಡ್ಡನ್ನೇ ರೆಡಿ ಮಾಡಿದ್ದೀನಿ. ನೀವು ಅಂದ್ಕೊಬೋದು ಕೇಸರಿ, ಬಿಳಿ, ಹಸಿರು ಈ ರೀತಿ ಏನಾದ್ರು ಕೆಮಿಕಲ್ ಏನಾದರೂ ಹಾಕಿದ್ರೆ ಅಂತ. ಖಂಡಿತವಾಗ್ಲೂ ಇಲ್ಲ, ಹೆಲ್ತಿ ಆಗಿಯೇ ನಾನು ಇಡ್ಲಿನ ಕಲರ್ಫುಲ್ಲಾಗಿ ರೆಡಿ ಮಾಡಿದ್ದೀನಿ. ಹಾಗೆ ನಾನು ಕೂಡ ಕಲರ್ಫುಲ್ಲಾಗಿ ರೆಡಿಯಾಗಿದ್ದೀನಿ ಅಂತ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿಕೊಂಡೆ. ನಾವು ಚಿಕ್ಕ ಮಕ್ಕಳಲ್ಲಿ ಸ್ವತಂತ್ರ ದಿನಾಚರಣೆ ಅಂದರೆ ಅದು ಬೇರೆ ಲೆವೆಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ನಾನು ತಮ್ಮನೇಲಲ್ಲಿ ಹೇಳಿದ್ದೀನಲ್ಲ, ಮಕ್ಕಳು ಬುದ್ಧಿಶಕ್ತಿ ಅಥವಾ ಕ್ರಿಯೇಟಿವಿಟಿನ ಕಡಿಮೆ ಮಾಡೋದು ನಾವೇ ಅಂದರೆ ಸಮಾಜ, ಪರಿಸರ ಇದೆಲ್ಲದು ಅಂತ ಹೇಳಿ. ಇವಾಗ ಅದನ್ನು ಆಮೇಲೆ ಮಾತಾಡೋಣ. ಈಗ ವೈಟ್ ಕಲರ್ ಇಡ್ಲಿಗೆ ನಾನು ಸ್ವಲ್ಪ ಮೊಸರನ್ನ ಸೇರಿಸ್ತಾ ಇದ್ದೀನಿ. ತುಂಬ ವೈಟ್ ಕಲರ್ ಬರಲಿ, ಹಾಗೆ ಸ್ಮೂತಾಗಿ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಹೀಗೆ ನೀವು ನೋಡ್ತಾ ಇರ್ಬೋದು 3 ಕಲರ್ ಇಡ್ಲಿ ಬ್ಯಾಟರು ಕೂಡ ರೆಡಿ ಆಯಿತು. ಕೇಸರಿ, ಬಿಳಿ, ಹಸಿರು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ವಾ. ಈ ಇಡ್ಲಿ ಬ್ಯಾಟರ್ನ ನಾನು ಒಂದು ಕಡೆ ಇಟ್ಟು ಈಗ ಫಸ್ಟು ಚಟ್ನಿಗಳನ್ನು ರೆಡಿ ಮಾಡ್ಕೊಂಬಿಡ್ತೀನಿ. ಯಾಕಂತಂದರೆ ಇಡ್ಲಿ ಇಟ್ಟ ಮೇಲೆ ಇನ್ನು ಚಟ್ನಿಗಳಿಲ್ಲ ಅಂತಂದರೆ ನಮ್ಮನೆಯವ್ರು ಬರೋದ್ರೊಳಗಡೆ ಆಗೋದಿಲ್ಲ ಅಂಥೇಳಿ ನಾನು 3 ಥರದ ಚಟ್ನಿನ ಯಾವ್ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಮೊದಲಿಗೆ ಕೆಂಪು ಚಟ್ನಿ.
ಒಂದು ಬಾಣಲೆ ಸ್ಟವ್ ಮೇಲೆ ಇಟ್ಟು ಸ್ಟವ್ನ ಆನ್ ಮಾಡಿ ಒಂದು 2-3 ಸ್ಪೂನ್ ಎಣ್ಣೆ ಬಿಟ್ಟು 2 ಸ್ಪೂನ್ ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಜೊತೆ 1 ಚಮಚ ಧನಿಯಾದ ಬೀಜ ಅಂದರೆ ಕೊತ್ತಂಬರಿ ಬೀಜ, 1 ಸ್ಪೂನ್ ಉದ್ದಿನಬೇಳೆ ಇಷ್ಟನ್ನು ಹಾಕಿ 1 ನಿಮಿಷ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮ್ ಉರಿ ಇಟ್ಕೊಂಡು ನಂತರ ಮೀಡಿಯಮ್ ಗಾತ್ರದ ಅಂದರೆ ಫುಲ್ ಸಣ್ಣದಾದರೆ 1, ಮೀಡಿಯಮ್ ದಪ್ಪ ಗಾತ್ರದ್ದಾದರೆ ಅರ್ಧ ಈರುಳ್ಳಿ ಸೇರಿಸಿ ಕರಿಬೇವಿನ ಸೊಪ್ಪು ಹಾಗೆ ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು. ಅದ್ರ ಜೊತೆ ನಾವು 1 ಟೊಮೊಟೊವನ್ನು ಕೂಡ ಸೇರಿಸಬೇಕು. ಎಲ್ಲದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇರಬೇಕು. ಹಾಗೆ ಒಂದು 6-7 ಇಲ್ಕು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಉಪ್ಪು, ಕಾಯಿ ತುರಿ ಇದನ್ನು ಸ್ಟವ್ ಆಫ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಅದನ್ನು ಗ್ರೈಂಡ್ ಮಾಡ್ಕೊಬೇಕು. ಇದಕ್ಕೆ ಬೆಲ್ಲನೂ ಕೂಡ ಸೇರಿಸ್ಬೇಕು. ಬೇಕು ಅಂದವರು, ನಮಗೆ ಸ್ವಲ್ಪ ಸ್ವೀಟ್ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಬೆಲ್ಲ ಸೇರಿಸಿಲ್ಲ. ನೀವು ಕೂಡ ಬೆಲ್ಲ ಸೇರಿಸ್ಬೋದು ಬೇಕು ಅಂದವರು. ಇವಾಗ ಕೆಂಪು ಚಟ್ನಿ ಅಂತ ರೆಡಿ ಆಯಿತು. ಇವಾಗ ಗ್ರೀನ್ ಚಟ್ನಿ ರೆಸಿಪಿ ಏನಂತಂದರೆ ಅದೇ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಬಿಟ್ಟು ಮತ್ತೆ 1 ಸ್ಪೂನ್ ಕಡಲೆಬೇಳೆನ ಹಾಕಿ 7-8 ಇಲ್ಕು ಬೆಳ್ಳುಳ್ಳಿನ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಕೈ ಆಡ್ತಾ ಇರಬೇಕು. 1 ಇಂಚಷ್ಟು ಶುಂಠಿ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯನ್ನು ಹಾಕಿ ಮೀಡಿಯಮ್ ಫ್ಲೇಮ್ ಉರಿಲೇ ಕೈ ಆಡಬೇಕು. ನೋಡಿ, ಈಗ ಒಂದು 10 ಎಸಳು ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, 1 ಇಡಿ ಪುದೀನ ಇಷ್ಟನ್ನು ಹಾಕಿ ಉರಿನ ಫುಲ್ ಫ್ಲೇಮ್ ಕಡಿಮೆ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಕೈ ಆಡಬೇಕು. ಈಗ ಹಸಿ ವಾಸನೆ ಹೋಗಿದೆ, ನಂತರ ಸ್ಟವನ್ನು ಆಫ್ ಮಾಡಿ ಹುಣಸೆಹಣ್ಣು, ಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈ ಆಡಿಬಿಟ್ಟು ಅದು ಕೂಡ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಕೂಡ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಇದಾದರೆ ಗ್ರೀನ್ ಚಟ್ನಿ ಕೂಡ ರೆಡಿ ಆಯಿತು. ಇದಕ್ಕೆಲ್ಲ ಒಗ್ಗರಣೆನೂ ಮಾಡ್ಬೋದು ಬೇಕು ಅಂದರೆ, ಅದನ್ನು ಮುಂದೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಬಿಳಿ ಚಟ್ನಿಗೆ ಸುಟ್ಟಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, 1-2 ಸ್ಪೂನ್ ಕಡಲೆ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಇಷ್ಟನ್ನು ಸೇರಿಸಿ ನೀರು ಹಾಕಿ ರುಬ್ಬಿದ್ರೆ ಬಿಳಿ ಚಟ್ನಿನೂ ಕೂಡ ರೆಡಿ ಆಯಿತು. ಚಟ್ನಿಗಳ ರೆಸಿಪಿ ಶೇರ್ ಮಾಡಿದೆ ಅಲ್ವಾ? ಯಾವುದು ಕೂಡ ಸುಲಭ ಅಲ್ಲ ಅನ್ನೋದಕ್ಕೆ ನನಗೆ ನಿಮ್ಮ ಜೊತೆ ಇದನ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಯಾಕಂತಂದರೆ ಸ್ವಲ್ಪ ಸರ್ಕಸ್ ಮಾಡಬೇಕಾಯ್ತು ಈ ಕೇಸರಿ ಬಿಳಿ ಬರ್ಸೋಕ್ಕೆ. ತೋರಿಸ್ತೀನಿ ಬನ್ನಿ. ಈ ರೀತಿಯಾಗಿದೆ. ಬೆಂದ ಮೇಲೆ ಇಡ್ಲಿ ಯಾವ ರೀತಿ ಕಾಣುತ್ತೆ ಅಂತ ಗೊತ್ತಿಲ್ಲ. ಫೈನಲಾಗಿ ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಹೇಳಿ. ನೋಡಿ, ಒಂದೇ ಒಂದು ಪ್ಲೇಟ್ಗೆ ಈ ಥರ ಬಿಟ್ಟಿದ್ದೀನಿ, ಕೇಸರಿ ಬಿಳಿ ಹಸಿರು. ಆದರೆ ಇಲ್ಲಿಗೆ ಬ್ಲೂ ಕಲರ್ ಚಕ್ರ ಇಲ್ಲ. ಇಲ್ಲಿಗೂ ಒಂದು ಬಿಡ್ಬೇಕಾಯ್ತು ರೀ. 3 ಥರದ ವೈಟ್ ಬಿಡು ಸರ್. ತಡೀದು ಹಂಗಿರ್ಲಿ. ನೋಡಿ, ಇವಾಗ ಅದೊಂದು ಥರ ಟ್ರೈ ಮಾಡಿ ಇವಾಗ ಇನ್ನು ಉಳಿದಿದ್ದಕ್ಕೆಲ್ಲ ಒಂದೊಂದು ಕಲರ್ ಬಿಟ್ಬಿಡ್ತೀನಿ. ತುಂಬ ಕಷ್ಟ ಫ್ರೆಂಡ್ಸ್, ಅದು ಕೂಡ್ಕೊಂಡ್ಬಿಡುತ್ತೆ ಕಲರ್ಸು. ಅದು ಬೇರೆ ಬೇರೆ ಸಪ್ರೇಟ್ ಇಡೋದು ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅದು ಸೊಪ್ಪು ಅದೇನು ಹಾಕಿ ಮಾಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸಿದ್ನಲ್ಲ, ಅದು ಸೊಪ್ಪು ನೀರು ಹೊಡ್ಕೊಂಡ್ಬಿಟ್ಟಿದೆ. ಪಾಲಕ್ ಸೊಪ್ಪಲ್ವಾ, ಸ್ವಲ್ಪ ನೀರು ಹೊಡ್ಕೊಂಡಂಗಾಗಿದೆ. ಇದು ನೋಡಿ, ನಾನು ಈ ಥರ ಮಾಡೋದು ಮಾತಾಡ್ಕೊಂಡು ಏನೇನೋ ಮಾಡ್ತೀನಿ. ಈಗ ಅಲ್ಲಿಗೆ ವೈಟ್ ಹಾಕಬೇಕಿತ್ತು, ನಾನು ಮಾತಾಡಿಕೊಂಡು ಹಾಕನೇನೆ ಅದ್ರ ಮೇಲೆನಾ ನಿಮ್ಮ ಜೊತೆ ಮಾತಾಡ್ಕೊಂಡು ಬೇರೆ ಮಾಡಿದೆ. ಈಗ ಕೇಸರಿ ಬಿಳಿ ಹಸಿರು ಇಲ್ಲಿಗೂ ವೈಟ್ ಹಾಕಬೇಕಿತ್ತು ಅಲ್ವಾ? ಮಕ್ಕಳ ಕ್ರಿಯೇಟಿವಿಟಿ ಕುಗ್ಗೋದಕ್ಕೆ ನಾವೇ ಕಾರಣ ಅಂತ ಹೇಳಿದೆ. ಯಾಕಂತಂದರೆ ನಾವು ಅಂದರೆ ಸಮಾಜ, ಪರಿಸರ ಎಲ್ಲದೂ ಕೂಡ. ನೀವು ಯಾರು ಅಬ್ಸರ್ವ್ ಮಾಡಿದಿರೋ ಇಲ್ವೋ, ನನಗಂತೂ ಇದೊಂದು ಬೇಜಾರಿದೆ. ಯಾವುದೇ ಒಂದು ಸ್ಕೂಲಲ್ಲಿ ನಾವು ಯಾವುದೇ ಪ್ರೋಗ್ರಾಮ್ ಇದೆ ಅಂದರೆ ಸ್ವತಂತ್ರೋತ್ಸವ ಆಗಲಿ, ಮತ್ತು ಗಣರಾಜ್ಯೋತ್ಸವ, ಮತ್ತು ಇದು ಯೂನಿಯನ್ ಡೇ, ಏನೇ ಮಾಡಿದ್ರೂ ಕೂಡ ಅಲ್ಲಿ ನಮಗೆ ಮಕ್ಕಳಿಗೆ ಕ್ರಿಯೇಟಿವಿಟಿಗೆ ಯಾವುದೇ ಆಟನಾಗಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಲಿ ಇರೋದಿಲ್ಲ. ಬಟ್ ನಾವು ಸ್ಕೂಲಲ್ಲಿದ್ದಾಗ ಸ್ವತಂತ್ರೋತ್ಸವ ಬೆಳಗ್ಗೆ ಅಂತಂದರೆ ನಾವು ಸಂಜೆ ಮನೆಗೆ ಬರಬೇಕಾದ್ರೇ ನಾಳೆ ಫಂಕ್ಷನ್ ಇದೆ, ನಾವು ಯಾರ ಹತ್ರ ಡ್ರೆಸ್ಸು, ಕೊರಿಯೋಗ್ರಾಫರು ನಾವೇ, ಡ್ಯಾನ್ಸ್ ಸ್ಟೆಪ್ ಕಲ್ತ್ಕೊಳೋದು ನಾವೇ, ಮತ್ತು ಡ್ರೆಸ್ಗಳು ಹಂಚ್ಕೊಳೋದು ನಾವೇ. ಬೆಳಗ್ಗೆ ನಮ್ಮನ್ನು ಎಬ್ಬರಿಸೋರೇ ಇರಲಿಲ್ಲ. ನಮಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಿರ್ಲಿಲ್ಲ. ಬೆಳಗ್ಗೆ ನಾವು ಫಂಕ್ಷನ್ಗೆ ಇಷ್ಟು ಬೇಗ ಹೋಗಬೇಕು, ನಮ್ಮದೇ ಡ್ಯಾನ್ಸ್ ಇದೆ, ಬಾವುಟ ಕೂತ್ಕೊಂಡು ಹೋಗಬೇಕು, ಇಷ್ಟೆಲ್ಲ ಟೆನ್ಷನ್ಗಳಲ್ಲಿ ನಮಗೆ ನಿದ್ದೆನೇ ಬರ್ತಿಲ್ಲ. ಈಗಿನ ಕಾಲದ ಮಕ್ಕಳಿಗೆ ನಿಜವಾಗ್ಲೂ ಯಾವುದ್ರದ್ದು ಟೆನ್ಷನ್ ಇಲ್ಲ. ಯಾವುದಾದ್ರೂ ಒಂದು ಸ್ಕೂಲಲ್ಲಿ ಫಂಕ್ಷನ್ ಅಂತಂದರೆ ಪೇರೆಂಟ್ಸಿಗೆ ಬರುತ್ತೆ ಚೀಟಿ, ಅದರಲ್ಲಿರುತ್ತೆ ಅಮೌಂಟು. ನಿಮ್ಮ ಮಗು ಈ ಡ್ಯಾನ್ಸಿಗೆ ಸೇರ್ತಾ ಇದೆ, ಇದು ಕೊರಿಯೋಗ್ರಾಫರ್ಗೆ ಇಷ್ಟು ಅಮೌಂಟು, ಇಲ್ಲ ಸ್ಕೂಲು ಡ್ರೆಸ್ಗೆ ಇಷ್ಟು ಅಮೌಂಟು. ನಾವು ಯಾವುದೇ ಸ್ಕೂಲ್ SLCವರೆಗೂ ಓದಿದ್ರು ಕೂಡ ನಮ್ಮ ಅಪ್ಪ ಅಮ್ಮ ನಾವು ಏನು ಮಾಡ್ತಾಯಿದ್ದೀವಿ ಸ್ಕೂಲಲ್ಲಿ ಅದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪನೂ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ನಾವೇ ಬಂದು ಇದನ್ನು ಆಡ್ತಾಯಿದ್ದೀವಿ, ಇದನ್ನು ಗೆದ್ದಿದ್ದೀವಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಇಂಟ್ರೆಸ್ಟೇ ಇರ್ತಿಲ್ಲ. ಯಾಕಂತಂದರೆ ಅವ್ರ ಕೆಲಸನೇ ಅವ್ರಿಗೆ ಹೆಚ್ಚಾಗಿರೋದು. ನಮ್ಗಳ ಕಡೆ ಅಷ್ಟು ಗಮನ, ಅಷ್ಟು ಅವರು ನಮಗೆ ಕೇರ್ ಮಾಡೋದು ಕಡಿಮೆ ಆಗಿತ್ತು. ಈಗಿನ ಕಾಲದಲ್ಲಿ ಎಲ್ಲದೂ ಕೂಡ
ಮಕ್ಳಿಗೆ ಟೆನ್ಷನ್ನೇ ಇಲ್ಲ. ಆದರೆ ನನಗಂತೂ ಆ ಫಂಕ್ಷನ್ ನೋಡೋದಕ್ಕೆ ಬೇಜಾರಾಗುತ್ತೆ. ಯಾಕಂತಂದರೆ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಜ್ಞಾಪಕ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ನಿಜವಾಗ್ಲೂ ಎಷ್ಟೆಲ್ಲ ಗೇಮ್ಗಳಿದ್ದು ಆ ಗೇಮ್ಗಳ್ನೆಲ್ಲ ನಿಜವಾಗ್ಲೂ ನಾನು ಆಡಿದ್ದೀನಿ. ನಾನು ಎಲ್ಲದ್ರಿಗೂ ಕೂಡ ಪ್ರೈಸ್ ತಗೊಳ್ತಿದ್ದೆ. ನನಗಂತೂ ಈಗಲೂ ಕೂಡ ಮಕ್ಕಳಿಗೆ ಅವನ್ನೆಲ್ಲ ಆಡಿಸ್ಬೇಕು, ಅವನ್ನೆಲ್ಲ ಮಾಡಿಸ್ಬೇಕು ಅಷ್ಟು ಇಷ್ಟ. ಬಟ್ ನಾನು ಓದಲಿಲ್ಲ, ನನ್ನ ಕೈಲಿ ಏನೂ ಇಲ್ಲ, ಅದನ್ನು ಬದಲಾಯಿಸೋಕ್ಕೂ ಕೂಡ ಆಗೋದಿಲ್ಲ. ನಾನು ಯಾಕೆ ಈ ರೀತಿ ಕ್ರಿಯೇಟಿವಿಟಿನ ಮಕ್ಕಳಿಗೆ ಕೊಡಬೇಕು. ಒಂದು ಚರ್ಚಾ ಸ್ಪರ್ಧೆ ಅಂದರೆ ಒಂದು ವಿಷಯನ ಕೊಟ್ಟು ಅದ್ರ ಬಗ್ಗೆ ಪರ ವಿರೋಧ ಇಬ್ಬರು ಕೂಡ ಚರ್ಚೆ ಮಾಡಬೇಕು. ಆ ಥರ ಮಾತುಗಳೆಲ್ಲ ಇದ್ದು, ಆಶುಭಾಷಣ ಸ್ಪರ್ಧೆ ಅಂದರೆ ಒಂದು ವಿಷಯನ ತಗೊಂಡು ಅದ್ರ ಬಗ್ಗೆ ಮಾತಾಡಬೇಕು. ಜ್ಞಾಪಕ ಸ್ಪರ್ಧೆ ಒಂದು ಟೇಬಲ್ ಮೇಲೆ ಅಷ್ಟು ವಸ್ತುಗಳನ್ನ ಇಟ್ಟು ಮಾಡ್ತಾಯಿದ್ರು. ಅದೆಲ್ಲ ನಿಜವಾಗ್ಲೂ ಬಿಡಿ, ಅದು ನನಗಂತೂ ಅದು ನೆನೆಸ್ಕೊಂಡ್ರೆ ಖುಷಿಯಾಗುತ್ತೆ. ಬನ್ನಿ ಫ್ರೆಂಡ್ಸ್, ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಕಡಿಮೆನೇ. ನಿಮ್ಗೆ ಕೂಡ ಈ ರೀತಿ ನೆನಪಿದೆಯಾ? ಅದೆಲ್ಲ ನೆನಪಿದೆಯಾ? ನಿಜವಾಗ್ಲೂ ಇಲ್ಲ ನಾನು ಒಬ್ಬಳೇ ಆ ಥರ ಅಂದ್ಕೊಂಡಿದ್ದೀನ, ಇಲ್ಲ ನಿಮಗೂ ಇದನ್ನೆಲ್ಲ ಮಿಸ್ ಮಾಡ್ಕೊತಿದ್ದೀವಿ, ನಮ್ಮ ಮಕ್ಳಿಗೆ ಅದೆಲ್ಲ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಿದೆಯಾ? ಬಟ್ ಅದನ್ನು ನನ್ನ ಜೊತೆ ಶೇರ್ ಮಾಡಿ. ನಮ್ಮ ಸ್ಕೂಲ್ ಡೇಸ್ ಹೇಗಿತ್ತು, ಈಗಲೂ ಸ್ಕೂಲ್ ಡೇಸ್ ಹೇಗಿದೆ, ಈಗಲೂ ಚಂದವಾ ಮೊದಲು ಚಂದವಾ, ನಾವು ಓದಿದ್ದು ಚೆನ್ನಾಗಿತ್ತಾ ಇಲ್ಲ ಈಗ ಓದ್ತಾ ಇರೋದು ಚೆನ್ನಾಗಿದೆಯಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನನಗಂತೂ ಅದು ನಮ್ಮ ಸ್ಕೂಲ್ ಡೇಸೇ ಮಸ್ತಿತ್ತು. ತುಂಬ ಚೆನ್ನಾಗಿರ್ತಕ್ಕಂಥ ಆಟಗಳನ್ನ ಆಡ್ತಿದ್ವಿ, ತುಂಬ ಕ್ರಿಯೇಟಿವ್ ಇತ್ತು. ಈಗ ಮಕ್ಕಳಿಗೆ ನಾವು ಯೋಚನೆ ಮಾಡೋದಕ್ಕೆ ಬಿಡಲ್ಲ, ಎಲ್ಲದಕ್ಕೂ ಕೂಡ ಫೋನ್ ಬಂದಾಗಿದೆ. ನೀವು ಅನ್ಕೊಂತ ಇರೋದು ಏನು ಜ್ಯೂಸ್ಗಳು ಕೂಡ ಕೆಮಿಕಲ್ ಪೌಡ್ರದು ಅಂತ, ನಿಜವಾಗ್ಲೂ ಅಲ್ಲ. ಇದು ಕ್ಯಾರೆಟ್ ಜ್ಯೂಸು, ಇದು ಕ್ಯಾರೆಟ್, ಇದು ನಮ್ಮ ಹಳ್ಳಿ ದೇಶೀಯ ಪಾನೀಯ ಮಜ್ಜಿಗೆ, ಇದು ಬಂದು ಅವಕೆಡೋ ಇದು ನನಗೆ ಹೇಳೋದು ಕನ್ಫ್ಯೂಸು. ಅವಗಡೋ ಅಂತ ಅವಕೆಡೋ ಜ್ಯೂಸು ನೋಡಿ. ವಾವ್, ಕೇಸರಿ ಬಿಳಿ ಹಸಿರು ನೋಡಿದ್ರಲ್ಲ. ಇವಾಗ ಗುಂಡಿ ಇಡ್ಲಿ ಅಂತೂ ಬಂದಿದೆ. ತಟ್ಟೆ ಇಡ್ಲಿ ಯಾವ ರೀತಿ ಬೇಯುತ್ತೆ ಅಂತ ನೋಡೋಣ. ಇವತ್ತೆಲ್ಲ ನಮ್ಮ ಮನೇಲಿ ಕಲರ್ಫುಲ್ಲು ಇಡ್ಲಿ, ಜ್ಯೂಸ್. ಹಾಗೆ ನನ್ನ ಈ ಪ್ರಯತ್ನ ಬೆಳಗಿನ ಜಾವ 5 ಗಂಟೆಯಿಂದಲೇ ಶುರುವಾಗಿದೆ ಬಿಡಿ, ಅದಂತೂ ಹೇಳೋಕ್ಕಾಗೋದೇ ಇಲ್ಲ. ನೀವೇನು ನೋಡಿ ಸಪೋರ್ಟ್ ಮಾಡಿದ್ರೆ ನಾನು ಕಷ್ಟಪಟ್ಟಿರೋದೆಲ್ಲ ನನಗೆ ಮರ್ತೇ ಹೋಗುತ್ತೆ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಇವಾಗ ಒಂದು ಸೆಟ್ ತಟ್ಟೆ ಇಡ್ಲಿನೂ ಕೂಡ ಇಡೋಣ. ಆಯ್ತಾ? ಫ್ರೆಂಡ್ಸ್, ಅದೇನೇ ಇರಲಿ, ನನ್ನ ವ್ಲಾಗ್ಗಳೆಲ್ಲ ನಿಮಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲನ್ನು ಇಂಪ್ರೂವ್ ಮಾಡಿಕೊಡಿ. ತುಂಬ ದಿನಗಳಿಂದ ನನ್ನ ಯೂಟ್ಯೂಬ್ ಚಾನಲನ್ನು ಇತ್ಲಲ್ಲಿ ಬಿಡಲೂ ಆಗೋಲ್ಲ, ಇತ್ಲಲ್ಲಿ ಕಟ್ಕೊಳಕ್ಕೂ ಆಗೋಲ್ಲ, ಆ ಸ್ಥಿತಿಲಿ ನಡೆಸ್ತಾ ಇದ್ದೀನಿ. ಯಾಕಂತಂದರೆ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಶೇರ್ ಮಾಡ್ಕೊಳಕ್ಕೆ ತುಂಬ ಎಫರ್ಟ್ ಆಗಬೇಕು, ತುಂಬ ಕೆಲಸ ಮಾಡಬೇಕು. ನಾವು ಕೆಲಸ ಮಾಮೂಲಿನೇ ಮಾಡ್ತೀವಿ, ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ ಅಂದಾಗ ಸ್ವಲ್ಪ ಎಕ್ಸ್ಟ್ರಾ ಐಡಿಯಾ, ಎಕ್ಸ್ಟ್ರಾ ಶ್ರಮ ಅಂತೂ ಖಂಡಿತವಾಗ್ಲೂ ಇದ್ದೇ ಇರಬೇಕು. ಮತ್ತು ನೀವು ನೋಡೋವಷ್ಟು ಏನು ಅವ್ರು ವಿಡಿಯೋ ಮಾಡ್ತಾರೆ, ಹಾಕ್ತಾರೆ, ಬಿಡಿ, ಅವ್ರನ್ನೇನು ನೋಡೋದು, ಏನು ಬರೀ ರೀಲ್ಸ್ ಮಾಡೋದೇ ಒಂದು ದೊಡ್ಡ ಕತೆ, ಈ ಥರ ಎಲ್ಲ ಅಂದ್ಕೊಬೋದು. ಬಟ್ ನೋಡೋವಷ್ಟು ಯಾವ ಕೆಲಸನೂ ಕೂಡ ಸುಲಭ ಇಲ್ಲ, ಯಾವುದನ್ನೂ ಕೂಡ ಹಂಚ್ಕೊಳಕ್ಕೂ ಆಗೋದಿಲ್ಲ. ಬಟ್ ಅದು ಒಳ್ಳೆ ರೀತಿಲಿದ್ರೆ, ನಾವು ಕೆಟ್ಟ ರೀತಿಲಿ ಬೇರೆ ಥರಕ್ಕೆಲ್ಲ ವಿಡಿಯೋ ಮಾಡ್ತೀವಿ ಅಂದರೆ ಅದಕ್ಕೆ ಕಷ್ಟಪಡೋದೇ ಬೇಕಿಲ್ಲ. ಒಳ್ಳೆ ರೀತಿ ಒಳ್ಳೆ ಮೆಸೇಜ್ನ ಕೊಡ್ತೀವಿ ಅಂತ ಅಂದರೆ ತುಂಬ ಎಫರ್ಟ್ ಹಾಕಬೇಕು, ತುಂಬ ಕಷ್ಟಪಡಬೇಕು. ಅಂಥದ್ದೊಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗಳನ್ನ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚು ಇನ್ಸ್ಪಿರೇಷನ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ ಅಂತ ಕೇಳ್ಕೊತೀನಿ. ಸದ್ಯಕ್ಕೆ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, 80ನೇ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ನೀವು ಬೇಕಿದ್ರೆ 3 ಚಟ್ನಿಗಳಿಗೂ ಕೂಡ ಒಗ್ಗರಣೆ ಮಾಡಿ ಮಿಕ್ಸ್ ಮಾಡ್ಕೊಬೋದು. ನಾನು ಒಗ್ಗರಣೆನ ಎಲ್ಲದಕ್ಕೂ ಕರಿಬೇವು, ಜೀರಿಗೆ, ಸಾಸಿವೆ ಮತ್ತು ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇವಾಗ 3 ಚಟ್ನಿಗಳಿಗೂ ಒಗ್ಗರಣೆ ಆಗಿದೆ. ಇದನ್ನು ಮಿಕ್ಸ್ ಮಾಡಿದ್ರೆ ಚಟ್ನಿಗಳಿಗೆ ಫೈನಲ್ ಟಚ್ ಆಯಿತು. ಫ್ರೆಂಡ್ಸ್, ಏನೇನು ಪ್ರಯತ್ನ ಪಟ್ಟಿದ್ದೀನಿ ಅಂದರೆ ನೋಡ್ತಾ ಇರ್ಬೋದು. ಇಡ್ಲಿ ಇದೇನು ಕೇಸರಿ ಬಿಳಿ ಅಂತ ಅನ್ಕೊತಾ ಇದ್ದೀರಾ? ನೋಡಿ, ಕೇಸರಿ ಬಿಳಿ ಕಾಣಿಸ್ತಾ ಇದ್ದಾರೆ. ಅಡ್ಡ ಹಿಂಗ ಹಂಗೆ ಗೋಡಿ ಹಂಗೆ ಕಾಣಿಸ್ತಾ ಆಯ್ತಾ? ಕೇಸರಿ ಬಿಳಿ ಹಿಂಗೆ ಕನಾ? ಹಾಂ, ಕಾಣಿಸ್ತಾ ಆಯ್ತಾ? ಕಾಣಿಸ್ತಾವೇಂದ್ರಿ? ಹೇಳು ಹಿಂಗೆ. ಹಂಗೆ. ಶಿವ ಶಿವ.
ಸರಿ, ನೋಡಿದ್ರ ಫ್ರೆಂಡ್ಸ್, ಈ ರೀತಿಯಾಗಿ ಈ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನೀವೆಲ್ಲ ನನಗೂ ಕೂಡ ವಿಶ್ ಮಾಡ್ತೀರಾ ಅಲ್ವಾ? ಈ ಪ್ರಯತ್ನನ ನೀವು ಶೇರ್ ಮಾಡಿಕೊಂಡು ಸಂಭ್ರಮಿಸಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಸ್ವತಂತ್ರ ದಿನಾಚರಣೆ ವ್ಲಾಗ್ ಹೇಗಾಯಿತು ಅನ್ನೋದನ್ನು. ಈಗ ಫೈನಲಿ 12 ಗಂಟೆಗೆ ತಿಂಡಿ ತಿಂತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ. ಮತ್ತೊಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಕೂಡ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.